Hello, doctor. Hello. Hello, doctor, with Dr. Chandrika Anand. ಹಂಗಂತ ಹೇಳೋಕ್ಕಾಗಲ್ಲ. ಸೆಕ್ಷುವಲಿ ಆ್ಯಕ್ಟಿವ್ ಆಗಿದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಬರೋದು 90% ಆಫ್ ಕ್ಯಾನ್ಸರ್ಸ್ ಇರುತ್ತೆ. 10% ಆಫ್ ಕ್ಯಾನ್ಸರ್ಸ್ಗೆ ಯು ನೀಡ್ ನಾಟ್ ಬಿ ಎಕ್ಸ್ಪೋಸ್ ಟು ಸೆಕ್ಸ್ ಎಟ್ ಆಲ್. ಅಡಿನೋಕಾರ್ಸಿನೋಮಾ ಅಂತ ಇರುತ್ತೆ, ದಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾನ್ಸರ್ ದಟ್ ಈಸ್ ನಾಟ್ ರಿಯಲಿ ಕನೆಕ್ಟೆಡ್ ವಿತ್ ದಿ HPV ವೈರಸ್. whereas ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ವಿಚ್ ಇಸ್ ಮೋರ್ ಕಾಮನ್ ಈಸ್ ಕನೆಕ್ಟೆಡ್ ವಿತ್ HPV. ಓಕೆ. ಸೊ ಇವಾಗ ಈ ವಿಡಿಯೋ ನೋಡ್ತಾ ಇರುವಂಥ ಯಾರಿಗೆ ಆಗಲಿ ಅಯ್ಯೋ ನನಗೇನಾದರೂ ಇದು ಬಂದಿದೆಯಾ ಅಲ್ಲ ಬರಬಹುದಾ ಅಂತಲೂ ತಿಳ್ಕೊಬಹುದು ವಿತ್ ಅ ಟೆಸ್ಟ್ ಹೇಗೆ ಅಂತ ತಿಳಿಸ್ಕೊಡಿ ಮ್ಯಾಮ್. ಏನಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನಿರುತ್ತೆ ದಟ್ ಈಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಅಂದರೆ ಎನಿ ವುಮನ್ ಹೂ ಇಸ್ ಎಕ್ಸ್ಪೋಸ್ ಟು ಸೆಕ್ಸ್ ಕ್ಯಾನ್ ಪೊಟೆನ್ಷಿಯಲಿ ಗೆಟ್ ದ HPV ಇನ್ಫೆಕ್ಷನ್. ಯೂಶಲಿ ಆ HPV ಇನ್ಫೆಕ್ಷನ್ನು ಆ ಸರ್ವಿಕ್ಸ್ನಲ್ಲಿನೇ ಆ ಜಾಗದಲ್ಲೇ ಇರುತ್ತೆ. ಅದರ ಒಂದು ವೈರಲ್ ಕಂಟೆಂಟು ಅಪ್ ಟು 2 years ತನಕ ಇದು 2 years ಒಳಗಡೆ ಕ್ಲಿಯರ್ ಆಗಿಬಿಡುತ್ತೆ. ದ ಬಾಡಿ ವಿಲ್ ಕ್ಲಿಯರ್ ದಿ HPV ವೈರಸ್ ವಿತಿನ್ 2 years ಇನ್ 90% ಆಫ್ ವಿಮೆನ್. ಬಟ್ ಆದರೆ 10% ಹೆಂಗಸರಲ್ಲಿ ಆ ಸರ್ವೈಕಲ್ ಜಾಗದಲ್ಲೇ ಆ HPV DNA ಕೂತಿರುತ್ತೆ. ಅದು ಆ ಸರ್ವೈಕಲ್ ಸೆಲ್ಸ್ನ ಮೇಲೆ ಎಫೆಕ್ಟ್ ಮಾಡಿ ಸ್ಲೋ ಆಗಿ ಓವರ್ 5, 10, 15, 20 ಇಯರ್ಸ್ನಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜ್ ಬೈ ಸ್ಟೇಜು ಸೆಲ್ ಚೇಂಜಸ್ ಮಾಡ್ಕೊಂಡು ಹೋಗುತ್ತೆ. ಅದಾದಮೇಲೆ ಕೊನೆಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿ ಒಂದು ಗ್ರೋತ್ ಆಗುತ್ತೆ. ಆ ಗ್ರೋತಿಂದ ಉತ್ಪತ್ತಿಯಾಗ ಬ್ಲೀಡಿಂಗ್ ಆಗಲಿ ಡಿಸ್ಚಾರ್ಜ್ ಆಗಲಿ ಪೇಷಂಟ್ ನಮ್ಮ ಹತ್ರ ಬರ್ತಾರೆ. ಸೊ ಈ ವಿಂಡೋ ಇರುತ್ತಲ್ಲ HPV ಇನ್ಫೆಕ್ಷನ್ ಟು ದಿ ಸರ್ವೈಕಲ್ ಕ್ಯಾನ್ಸರ್, ಅದು ದಟ್ ವಿಂಡೋ ಇಸ್ ಅರೌಂಡ್ 10 to 20 years. ಸೊ ಆ ಟೈಮ್ನಲ್ಲಿ ಬಿಕಾಸ್ ಐ ಟೋಲ್ಡ್ ಯು ಆಲ್ಮೋಸ್ಟ್ ಆಲ್ ವಿಮೆನ್ ಹೂ ಆರ್ ಎಕ್ಸ್ಪೋಸ್ ಟು ಸೆಕ್ಸ್ ಆರ್ HPV ಇನ್ಫೆಕ್ಷನ್ ಪ್ರೋನ್. ಎಲ್ಲ ಸೆಕ್ಷುವಲಿ ಆ್ಯಕ್ಟಿವ್ ಇರೋ ಎಲ್ಲ ಹೆಣ್ಮಕ್ಳು HPV ವ್ಯಾಕ್ಸಿನ್ ತೊಗೊಂಡ್ರೆ ಮತ್ತು ರೊಟೀನಾಗಿ ಪ್ಯಾಪ್ಸ್ಮಿಯರ್ ಅಂತ ಅದೇನು ಸೆಲ್ಯುಲರ್ ಚೇಂಜಸ್ ಏನಿರುತ್ತೆ ಆ ಚೇಂಜಸ್ನ ಆಗಾಗ್ಗೆ ಟೆಸ್ಟ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ಎ ವೆರಿ ಪ್ರಿವೆಂಟಬಲ್ ಡಿಸೀಸ್. Hello, doctor. Hello. ಇದೇನಂತಂದರೆ ದಿಸ್ ಇಸ್ ಸರ್ವೈಕಲ್ ಕ್ಯಾನ್ಸರ್ 90% ಆಫ್ ಇಸ್ ಕಾಸ್ಡ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆರ್ HPV ವೈರಸ್ ಅಂತ. ಆ್ಯಂಡ್ ವಿ ಹ್ಯಾವ್ ದಿ ವ್ಯಾಕ್ಸಿನ್ ಅಗೇನ್ಸ್ಟ್ ದಿಸ್ HPV. ಓಕೆನಾ? ಆ್ಯಂಡ್ ದಿಸ್ ವೈರಸ್ ಇನ್ಫೆಕ್ಷನ್ ಈಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಎನಿ ವುಮನ್ ಬಿಫೋರ್ ಗೆಟಿಂಗ್ ಎಕ್ಸ್ಪೋಸ್ ಟು ಸೆಕ್ಸ್ ಅವ್ರು ತೊಗೊಂಡಷ್ಟು ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಇರುತ್ತೆ. ದಟ್ ಡಸ್ ನಾಟ್ ಮೀನ್ ದಟ್ ಅ ಓಲ್ಡರ್ ವುಮನ್ ಕಾಂಟ್ ಟೇಕ್. ಸಪೋಸ್ ಅ ವುಮನ್ ಹೂ ಇಸ್ ಸೆಕ್ಷುವಲಿ ಆ್ಯಕ್ಟಿವ್ at 18, 20, 30, 40 also can take. But only thing is the later you take it is less effective. ಅರ್ಥ ಆಯ್ತಾ? ನಮ್ಗೆ ಅದಕ್ಕೆ ವೈರಸ್ಗೆ ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆನೇ ನಮ್ಗೆ ವ್ಯಾಕ್ಸಿನ್ ತೊಗೊಂಡು ಅದು ಹೆಣ್ಮಕ್ಳಲ್ಲಿ ಆ್ಯಂಟಿಬಾಡೀಸ್ ಇತ್ತು ಅಂತಂದರೆ ಆ ವೈರಲ್ ಇನ್ಫೆಕ್ಷನ್ ಆಗೋದು ತಪ್ಪುತ್ತೆ. ಅದರಿಂದ ಬ್ಯಾಡ್ ಎಫೆಕ್ಟ್ ಆಫ್ ಕ್ಯಾನ್ಸರ್ ಕೂಡ ತಪ್ಪುತ್ತೆ. ಸೊ ಹಾಗಾಗಿ 9 to 14 years ಏನು ಪೀಡಿಯಾಟ್ರಿಕ್ ಏಜ್ ಗ್ರೂಪ್ನಲ್ಲಿ ಏನಿದೆ ಬಿಫೋರ್ ದ ಚಿಲ್ಡ್ರನ್ ಆ್ಯಕ್ಚುಲಿ ಆರ್ ಅವೇರ್ ಆಫ್ ಸೆಕ್ಸ್ ಆ್ಯಂಡ್ ದೆನ್ ಗೆಟ್ ಎಕ್ಸ್ಪೋಸ್ ಟು ಸೆಕ್ಸ್ 9 to 14 yearsಗೆ 2 ವ್ಯಾಕ್ಸಿನೇಷನ್ಸ್ ಕೊಡ್ತೀವಿ. ಒಂದು Day 1 ಅಂತ ಹೇಳ್ತೀವಿ, ಇನ್ನೊಂದು 6 months ಆದ ನಂತರ ವ್ಯಾಕ್ಸಿನ್ ಕೊಡ್ತೀವಿ. ಅದು 9 to 14 yearsಗೆ. 14 years ಆದಮೇಲೆ 3 ವ್ಯಾಕ್ಸಿನೇಷನ್ಸ್ ಆಗುತ್ತೆ. ಒಂದು Day 1, ಆಮೇಲೆ 2 months, ಆಮೇಲೆ 6 months ಅಂತ ಇರುತ್ತೆ. ಸೊ ದ ಅರ್ಲಿಯರ್ ಯು ಟೇಕ್ ದ ಬೆಟರ್. ಸೊ ಅಲಾಂಗ್ ವಿತ್ ದಿ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಇಸ್ ಅ ಹೆಲ್ತಿ ಲೈಫ್ ಸ್ಟೈಲ್. We need to educate all the young girls and young women not to start their sex life with a teenage. ಅಂತ ಟೀನೇಜ್ನಲ್ಲಿ ಏನಾಗ್ತಿರುತ್ತೆ ಆ ಸರ್ವೈಕಲ್ ಸೆಲ್ಸು ಇಮ್ಮೆಚೂರ್ ಸೆಲ್ಸ್ ಇರುತ್ತೆ, ಇನ್ನೂ ಡಿವೈಡ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ HPV ಇನ್ಫೆಕ್ಷನ್ ಹೋಗಿ ಆ DNA ಹೋಗಿ ಆ ಸರ್ವೈಕಲ್ ಸೆಲ್ಸ್ DNAಗೆ ತುಂಬ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ವೆನ್ ವಿ ಲುಕ್ ಅಟ್ ದ ನಂಬರ್ ಆಫ್ ವಿಮೆನ್ ಹೂ ಆರ್ ಹ್ಯಾವಿಂಗ್ ಸರ್ವೈಕಲ್ ಕ್ಯಾನ್ಸರ್ ಡಯಾಗ್ನೋಸ್ಡ್, ಇಫ್ ಯು ಗೋ ಬ್ಯಾಕ್ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ದೇರ್ ಸೆಕ್ಸ್ ಲೈಫ್ ಅರ್ಲಿ, ದೇ ವುಡ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್ ಆ್ಯಂಡ್ ದೇ ವುಡ್ ನಾಟ್ ಯೂಸ್ ಅ ಕಾಂಡೋಮ್ ಆರ್ ಅ ಬ್ಯಾರಿಯರ್. ಸೊ ಏನಾಗುತ್ತೆ ಕಾಂಡೋಮ್ಸ್ ಯೂಸ್ ಮಾಡೋದ್ರಿಂದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು 90% ಪ್ರಿವೆಂಟ್ ಆಗುತ್ತೆ. So my advice and our advice to all the teenagers and youngsters is to practice safe sex guidelines anta. Andre there is a minimum number of partners, single partner, use barriers or condoms regularly, be aware about the healthy practices anta ನಾವು ಹೇಳ್ತೀವಿ. Hello, doctor. Hello. This is a very good question, Sowjanya. So even though this hormone is connected with breast development and lactation, it can still affect women in multiple ways. ಈ ಪ್ರೊಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಇರೋದು ನಮ್ಮ ಒಂದು ಪೀರಿಯಡ್ಸು ರೆಗ್ಯುಲಾರಿಟಿನ ಕೂಡ ಅದು ಎಫೆಕ್ಟ್ ಮಾಡುತ್ತೆ. ಇಟ್ ಈಸ್ ಸೆಕ್ರೆಟೆಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಮತ್ತು ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನಾರ ಜಾಸ್ತಿ ಕೆಲಸ ಮಾಡ್ತಿತ್ತು, ಏನಾರ ಟ್ಯೂಮರ್ಸ್ ಇತ್ತು ಅಂತಂದರೆ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಜನರಲ್ ಪಾಪ್ಯುಲೇಷನಲ್ಲಿ ಹೆಂಗಸರಿಗೆ ಆಲ್ಮೋಸ್ಟ್ ಅರೌಂಡ್ 7 to 10% ವಿಮೆನ್ಗೆ ಚೆಕ್ ಮಾಡಿಸಿದ್ರೆ ಪ್ರೊಲ್ಯಾಕ್ಟಿನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ಬೋದು.
ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಲ್ಲ, ರಿಯಶ್ಯೂರ್ ಮಾಡಿ ಕಳಿಸ್ತೀವಿ. ಈ PCOS ನಲ್ಲಿ ಆಲ್ಮೋಸ್ಟ್ ಅಪ್ ಟು 17% ಆಫ್ ವಿಮೆನ್ ಕ್ಯಾನ್ ಹ್ಯಾವ್ ಹೈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್. ಈಗ ಪ್ರೊಲ್ಯಾಕ್ಟಿನ್ ಅನ್ನೋದು ನೀನು ಹೇಳ್ದಂಗೆ ಬ್ರೆಸ್ಟ್ ಫೀಡಿಂಗ್ ಇಲ್ಲ, ಒಂದು ಹಾಲಿನ ಉತ್ಪತ್ತಿಗೆ ಕಾರಣ ಆಗುವಂಥ ಒಂದು ಹಾರ್ಮೋನ್ ಇರುತ್ತೆ. ಸೊ ಈಗ ಸುಮಾರು ಜನ ಹೆಣ್ಮಕ್ಳು ಈವನ್ ದೋ ದೇ ಆರ್ ನಾಟ್ ಪ್ರೆಗ್ನೆಂಟ್ ಆ್ಯಂಡ್ ದೇ ಆರ್ ನಾಟ್ ಫೀಡಿಂಗ್ ದ ಬೇಬಿ, ಅವ್ರಿಗೆ ಹಾಲು ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕೆಲವ್ರು ಬಂದು ಹೇಳ್ತಾರೆ, ನಾನು ಸುಮ್ಮನೆ ಯಾಕೋ ನೋಡಿದೆ ಮೇಡಮ್, ನನ್ನ ಡ್ರೆಸ್ ಎಲ್ಲ ವೆಟ್ಟಾಗಿತ್ತು, ನೋಡಿದ್ರೆ ಒಂಥರ ವಾಟರಿ ಡಿಸ್ಚಾರ್ಜ್ ಇತ್ತು, ಒಂಥರ ಮಿಲ್ಕಿ ವೈಟ್ ಡಿಸ್ಚಾರ್ಜ್ ಇತ್ತು ಅಂತ ತುಂಬ ಜನ ಹೆಣ್ಮಕ್ಳು ಬರ್ತಾರೆ. ಅಂಥವ್ರಿಗೆ ಹೈ ಪ್ರೊಲ್ಯಾಕ್ಟಿನ್ ಇರ್ಬೋದು. ಈ ಪ್ರೊಲ್ಯಾಕ್ಟಿನ್ ಅನ್ನೋ ಪ್ರಾಬ್ಲಮ್ಮು ಮೆನ್ ಕೂಡ ಇರ್ಬೋದು, ಗಂಡಸ್ರಿಗೂ ಆ ಥರ ಒಂದು ಗ್ಯಾಲೆಕ್ಟೋರಿಯಾ ಅಂತ ಹೇಳ್ತೀವಿ, ಅಂದರೆ ಹಾಲು ಉತ್ಪತ್ತಿ ಆಗೋದು ಇನ್ ನಾನ್ ಪ್ರೆಗ್ನೆಂಟ್ ನಾನ್ ಫೀಡಿಂಗ್ ವಿಮೆನ್. ಇಫ್ ದರ್ ಈಸ್ ಮಿಲ್ಕ್ ಸೆಕ್ರೆಷನ್, ಇಟ್ಸ್ ಕಾಲ್ಡ್ ಗ್ಯಾಲೆಕ್ಟೋರಿಯಾ. ದಿಸ್ ಪ್ರೊಲ್ಯಾಕ್ಟಿನ್ ಈಸ್ ಕನೆಕ್ಟೆಡ್ ವಿತ್ PCOS. ಓಕೆ. ಸೊ ಕೆಲವ್ರಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಜಾಸ್ತಿ ಆಗಿರಲ್ಲ, ಮಗು ಆದಮೇಲೆ ಹೆಚ್ಚು ಹಾಲು ಉತ್ಪತ್ತಿ ಆಗಲ್ಲ, ಅವ್ರಿಗೆ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಕಮ್ಮಿ ಇರುತ್ತಾ? ಆ ಥರ ಏನಿಲ್ಲ. No, it is not like that. It does not work like that. Prolactin is for initiating and maintaining the milk secretion from the already existing breast glands. ಈಗ ಕೆಲವು ಹೆಣ್ಮಕ್ಳು ಬ್ರೆಸ್ಟ್ ತುಂಬ ಜಾಸ್ತಿ ಇದೆ ಅಂತ ಬರ್ತಾರೆ, ಕೆಲವು ಹೆಣ್ಮಕ್ಳು ಬ್ರೆಸ್ಟ್ ಸೈಜ್ ತುಂಬ ಕಡಿಮೆ ಇದೆ ಅಂತ ಬರ್ತಾರೆ. ಅದರಲ್ಲಿ ತುಂಬ ಸೈಕಲಾಜಿಕಲ್ ಎಫೆಕ್ಟ್ಸ್ ಇರುತ್ತೆ. ಐ ಡೋಂಟ್ ನೋ, ಇನ್ಕ್ಲೂಡಿಂಗ್ ದ ಮದರ್ಸ್ themselves are so conscious about it. Unfortunately, breast is connected with the apart from being an organ, it is connected with the woman's personality or sexual identity so much. ತುಂಬ ನನ್ನ ಪ್ರಕಾರ ಒಂದು 50% ಆಫ್ ದ ಗರ್ಲ್ಸ್ ಐದರ್ ದೇ ಆರ್ ಸೋ ಅಪ್ಸೆಟ್ ಆ್ಯಂಡ್ ಎಂಬರಾಸ್, ಐದರ್ ದ ಬ್ರೆಸ್ಟ್ ಇಸ್ ಬಿಗ್ ಆರ್ ದ ಬ್ರೆಸ್ಟ್ ಇಸ್ ಸ್ಮಾಲ್. What we need to understand is that the breast tissue is made up of two things. One is a mammary gland. There is a gland which produces milk when you feed the baby. And one more thing is a fat. So there is no way to increase the number of glands. It is fixed when you are born. ಆಯಿತಾ, ಅದನ್ನು ಹುಟ್ಟುವಾಗಲೇ ಇಷ್ಟು ಗ್ಲ್ಯಾಂಡ್ಸ್ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಅದ್ರ ಉದ್ದೇಶ ಏನು, ಫೀಡ್ ಮಾಡೋದು. ಸೊ ವಾಟ್ ಎವರ್ ಫ್ಯಾಟ್ ಕಂಟೆಂಟ್ ಇಸ್ ದೇರ್, ಅದು ದಪ್ಪ ಇರೋರಿಗೆ ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಓವರ್ ಆಲ್ ಫ್ಯಾಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಸೈಜ್ ಕಡಿಮೆ ಇದ್ದರೆ ಕಡಿಮೆ ಹಾಲು ಬರುತ್ತೆ ಅಂತಲೂ ಇಲ್ಲ, ಜಾಸ್ತಿ ಇದ್ದರೆ ಜಾಸ್ತಿ ಬರುತ್ತೆ ಅಂತಲೂ ಇಲ್ಲ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಇದ್ದವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಕಡಿಮೆ ಇರೋರು ಅದ್ರ ಬಗ್ಗೆನೇ ಕಾನ್ಷಿಯಸ್ ಇಟ್ಕೊಳ್ಳೋದು ಬೇಡ. ಐ ಕೌನ್ಸಲ್ ಲಾಟ್ ಆಫ್ ಟೀನೇಜ್ ಗರ್ಲ್ಸ್ ಆ್ಯಂಡ್ ದೇರ್ ಮದರ್ಸ್ ನಾಟ್ ಟು ಮೇಕ್ ದ ಗರ್ಲ್ಸ್ ಕಾನ್ಷಿಯಸ್ ಅಬೌಟ್ ದ breast size. That is the least important thing. They need to focus on their personality development rather than the physical deficiencies. Yeah. Hello, doctor. With Dr. Chandrika Anand.